ಒಂದು ಸ್ಟೋರಿಯನ್ನ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕು. ಯಾಕೆಂತಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಸಿದ್ದರಾಮಯ್ಯ ಕನಸಿನ ಕೂಸಿಗೆ ಇದೆಂಥ ದುಸ್ಥಿತಿ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಯಾವುದು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಇಂದಿರಾ ಕ್ಯಾಂಟೀನ್ಗೆ ಚರಂಡಿ ನೀರು ನುಗ್ಗಿ ದುರ್ವಾಸನೆ ಬರ್ತಾ ಇದೆ. ಚಾಮರಾಜನಗರದ ಡಿಸಿ ಕಚೇರಿ ಪಕ್ಕದಲ್ಲಿರುವಂತಹ ಕ್ಯಾಂಟೀನ್ ಇದು. ಅಲ್ಲಿ ಹೋದ್ರೆ ಗಬ್ಬು ನಾರ್ತಾ ಇದೆ. ಚರಂಡಿ ನೀರು ನುಗ್ಗಿ 3 ದಿನ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದ್ರು ಕೂಡ ಡೋಂಟ್ ಕೇರ್. ಅವ್ರಿಗೆ ಎಲೆಕ್ಷನ್ ಅಷ್ಟೇ ಇಂಪಾರ್ಟೆಂಟ್. ಈ ಒಂದು ಇಂದಿರಾ ಕ್ಯಾಂಟೀನ್ ಅವ್ರಿಗೆ ಅವಶ್ಯಕತೆ ಇಲ್ಲ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ, ಎಂಥವ್ರಿಗೆ ಆಗ್ಲಿ ಅಲ್ಲಿ ಹೋದ್ರೆ ದುರ್ವಾಸನೆ ಬರುತ್ತೆ. ಆ ಒಂದು ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರ್ತಾ ಇದೆ ಆ ಒಂದು ಇಂದಿರಾ ಕ್ಯಾಂಟೀನ್ ಅಂತಂದ್ರೆ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಅಂತ ಹೇಳ್ತೀವಿ. ಜೊತೆಗೆ ಸಾಕಷ್ಟು ಬಡವರಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಸಹಾಯ ಆಗಿತ್ತು. 5 ರೂಪಾಯಿಗೆ ತಿಂಡಿ ಸಿಗ್ತಾ ಇತ್ತು, 10 ರೂಪಾಯಿಗೆ ಊಟ ಸಿಗ್ತಾ ಇತ್ತು. ಎಷ್ಟೋ ಜನ ಬಡವರು ಇದರಿಂದ ಊಟ ಮಾಡ್ತಾ ಇದ್ರು. ಆದ್ರೆ ಅಂತಹ ಇಂದಿರಾ ಕ್ಯಾಂಟೀನ್ ಯಾವ ಪರಿಸ್ಥಿತಿಯಲ್ಲಿದೆ ನೋಡಿ. ಇಂಥ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ ಇಂದಿರಾ ಕ್ಯಾಂಟೀನ್. ಅಲ್ಲಿ ಹೋಗ್ಲಿಕ್ಕೆಲ್ಲ ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಗಬ್ಬೆದ್ದು ನಾರ್ತಾ ಇದೆ. ಚರಂಡಿ ನೀರೆಲ್ಲ ಇಂದಿರಾ ಕ್ಯಾಂಟೀನ್ಗೆ ಹೋಗುತ್ತೆ ಅಂತಂದ್ರೆ ಇದು ಕಂಡು ಕಾಣದಂತೆ ಸುಮ್ಮನಿದ್ದಾರೆ ಜಿಬಿಯ ಅಧಿಕಾರಿಗಳು. ಏನ್ ಬೇಕಾರಾಗ್ಲಿ ನಮಗೇನಾಗಬೇಕು ಅಂತ ಅಟ್ಲೀಸ್ಟ್ ಅದು ಕ್ಲೀನ್ ಮಾಡಿ ಅಲ್ಲಿ ಏನಾದ್ರು ಸರಿಯಾದಂತಹ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಎಷ್ಟೋ ಬಡವರಿಗೆ ಅನುಕೂಲ ಆಗುತ್ತೆ. ಬಡವರು ಅಟ್ಲೀಸ್ಟ್ ಬೆಳಗ್ಗೆ ಟಿಫನ್ ತಿನ್ನಕ್ಕೆ 5 ರೂಪಾಯಿ ಅಂತಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಹೋಗಿ ಟಿಫನ್ ಮಾಡಬಹುದು. ಮಧ್ಯಾಹ್ನ 10 ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬಾ ಊಟನಾದ್ರೂ ಸಿಗುತ್ತೆ ಬಡವರಿಗೆ. ಯಾರು ಇಲ್ಲೇನು ಗೌರ್ಮೆಂಟ್ ಎಂಪ್ಲಾಯ್ ಹೋಗಿ ಅಲ್ಲಿ ಊಟ ಮಾಡೋದಿಲ್ಲ. ಆದ್ರೆ ಬಡವರಿಗೆ ಅನುಕೂಲ ಆಗುವಂತ ಯೋಜನೆಗಳೇ ಈ ರೀತಿ ಹಳ್ಳ ಹಿಡಿದ್ರೆ ಏನಾಗಬೇಕು ಬಡವರ ಪರಿಸ್ಥಿತಿ. ಚರಂಡಿ ಫುಲ್ ಆಗ್ಬಿಟ್ಟು ಇಲ್ಲಿ ಬರ್ತಾ ಇರೋದು ಹೊರಗಡೆ. ಹೋಟ್ಲು ಬಂದ್ ಮಾಡಿದ್ರೇನು ಕ್ಲೋಸ್ ಮಾಡಿದ್ವಿ. ಈ ನೀರೊಳಗೆ ಹೊರಗಡೆ ಕೆಲಸ ಮಾಡಕ್ಕೆ ಎಲ್ಲ ಗ್ರೌಂಡ್ ಆಗ್ಬಿಟ್ಟು ಕರೆಂಟ್ ಬೆಳಿಗ್ಗೆ ಬರ್ತದಂಗೆ ಎಲ್ಲ ಆಫ್ ಮಾಡಿಬಿಟ್ಟೆ. ಫುಲ್ಲು ಆಫ್ ಮಾಡಿಬಿಟ್ಟು ಹೊರಗಡೆ ಬಂದು ಅಕ್ಕಿ ಚೀಲ ಅದು ಇದು ಎಲ್ಲ ಬಿಸಿಲು ಎಲ್ಲ ತುಂಬೋದೇವೆ. ಏನ್ ಮಾಡಕ್ಕೆ ಯಾವ ನೀರು ಹೊರಗಡೆ ಬರ್ತಾ ಇರೋದು ಚರಂಡಿ ನೀರು ಬ್ಲಾಕ್ ಆಗಿ ಈಗ ಹೊರಗಡದು ಅಲ್ಲ ಮಳದು ಅಲ್ಲ. ಚರಂಡಿ ಫುಲ್ ಆಗ್ಬಿಟ್ಟು ಇಲ್ಲಿ ಬರ್ತಾ ಇರೋದು ಹೊರಗಡೆ. ಹೋಟ್ಲು ಬಂದ್ ಮಾಡಿದ್ರೇನು ಅವ್ರು ಮಾತನಾಡೋದನ್ನು ಕೂಡ ಕೇಳಿಸ್ಕೊಂಡ್ರಿ. ಚರಂಡಿ ನೀರು ಬ್ಲಾಕ್ ಆಗಿದ್ಯಂತೆ. ಬ್ಲಾಕ್ ಆಗಿರೋದ್ರಿಂದ ಇಷ್ಟರ ಮಟ್ಟಿಗೆ ನೀರಲ್ಲಿ ನಿಂತಿದ್ಯಂತೆ. ಆ ಒಂದು ಚರಂಡಿ ನೀರು ಬ್ಲಾಕ್ ಆಗಿರೋದಕ್ಕೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಇವ್ರ ಕೈಲಿ? ಅಲ್ಲಿದ್ದಂಥ ಅಕ್ಕಿ ಹಾಳಾಗಿದ್ದಾವೆ, ದಿನಸಿ ಪದಾರ್ಥಗಳು ಹಾಳಾಗಿದ್ದಾವೆ. ಮತ್ತೆ ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಎತ್ತಿಡಬೇಕು. ಇಲ್ಲ ಇಲ್ಲಿ ಹಾಳಾಗಿದ್ದಾವೆ ಅಂತ ಮತ್ತೆ ಅದಕ್ಕೆ ಅನುದಾನ ಅದು ಇದು ಅಂತ ಮತ್ತೆ ಶುರು ಮಾಡ್ತಾರೆ. ಕೇವಲ ಇದೇ ಆಗ್ತಿದೆ. ಎಷ್ಟು ಇಂದಿರಾ ಕ್ಯಾಂಟೀನ್ಗಳು ಹಾಳಾಗಿದ್ದಾವೆ. ಅದ್ರ ಕಡೆ ಒಬ್ಬ ಅಧಿಕಾರಿ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಕಣ್ಣಾಡ್ಸೋ ಕೆಲಸ ಮಾಡಿದ್ಯಾ? ಎಷ್ಟು ಬಡವರಿಗೆ ಇದು ಅನುಕೂಲ ಆಗ್ತಾ ಇತ್ತು ಅದನ್ನು ಕೂಡ ಈಗ ಕಿತ್ಕೊಂಡಿದ್ದಾರೆ. ಇವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈಗ ರಾಜಕಾರಣಿಗಳಿಗೆ ಅವರ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಬೇಕು, ಅದೊಂದೇ ಬಹಳ ಮುಖ್ಯ. ಅಯ್ಯೋ ಎಲ್ಲಿ ನಮ್ಮ ಕುರ್ಚಿ ನಮ್ಮಿಂದ ಕೈ ತಪ್ಪು ಹೋಗುತ್ತೋ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅಥವಾ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಆ ಒಂದು ಕ್ಷೇತ್ರ ತಮ್ಮ ಕೈ ಬಿಟ್ಟು ಎಲ್ಲಿ ಹೋಗ್ಬಿಡುತ್ತೋ ಆ ಒಂದು ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು, ಇದಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ಸರ್ಕಾರ ಆಗಿರಬಹುದು ಅಥವಾ ರಾಜಕಾರಣಿಗಳಾಗಿರ್ಬೋದು, ವಿರೋಧ ಪಕ್ಷದವರು ಕೂಡ ಈ ಒಂದು ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ ಅಷ್ಟು ದುಡ್ಡನ್ನ ಖರ್ಚು ಮಾಡಿ ಅಷ್ಟರ ಮಟ್ಟಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ಗಳನ್ನ ಜಾರಿ ಮಾಡ್ಲಾಯ್ತು. ಈ ಒಂದು ಯೋಜನೆ ಜಾರಿಗೆ ತಂದ್ರು. ಆದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ? ವಿರೋಧ ಪಕ್ಷದವರು ಒಬ್ರಾದ್ರೂ ಈ ಒಂದು ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದಾರಾ? ಎಷ್ಟು ಕಡೆ ಇಂದಿರಾ ಕ್ಯಾಂಟೀನ್ಗಳ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ. ಅಲ್ಲಿ ಸರಿಯಾದಂತಹ ಊಟ ಸಿಗ್ತಾ ಇಲ್ಲ, ಸರಿಯಾದಂತಹ ತಿಂಡಿಗಳು ಸಿಗ್ತಾ ಇಲ್ಲ. ಎಷ್ಟೋ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದಾವೆ. ಮತ್ತೆ ಕೆಲವೊಂದಿಷ್ಟು ಇಂದಿರಾ ಕ್ಯಾಂಟೀನ್ಗಳ ಗತಿ ಇದು. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಗಬ್ಬೆದ್ದು ನಾರ್ತಾ ಇದೆ. ಇಂತಹ ದುಸ್ಥಿತಿ ಇದ್ರೂ ಕೂಡ ಯಾರು ಇತ್ತ ಗಮನ ಕೂಡ ಹರಿಸ್ತಾ ಇಲ್ಲ. ಅವ್ರಿಗೇನೋ ಆಗ್ಬೇಕಾಗಿಲ್ಲ. ಯಾಕೆಂತಂದ್ರೆ ಇಲ್ಲಿ ಹೈ ಪ್ರೊಫೈಲ್ ಅವ್ರು ಯಾರು ಇರ್ತಾರೆ ಅಥವಾ ಯಾವುದೇ ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಯಾರು ಕೂಡ ಇಲ್ಲಿ ಬಂದು ಊಟ ತಿನ್ನೋದಿಲ್ವಲ್ಲ. ಅವ್ರಿಗೆ ಯಾವುದು ಕೂಡ ಅಯ್ಯೋ 10 ರೂಪಾಯಿ ಅಯ್ಯೋ ಹೆಂಗಿರುತ್ತೋ ಊಟ ಅಂತ ನೀವು ಯೋಚನೆ ಮಾಡ್ತೀರಾ. ಆದ್ರೆ ಬಡವರು ಆ ರೀತಿ ಯೋಚನೆ ಮಾಡಲ್ಲ. ಊಟ ಹೆಂಗಾದ್ರೂ ಇರ್ಲಪ್ಪ, ನನ್ಗೆ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾರೆ. ಅಂತಹ ಬಡವರ ಅನ್ನವನ್ನ ಕಿತ್ಕೊಳ್ತಾ ಇದ್ದೀರಾ ನೀವು. ಅಂತಹ ಜಾಗ ಗಬ್ಬೆದ್ದು ನಾರ್ತಾ ಇದ್ರು ಕೂಡ ನಿಮ್ಮ ಪರಿವಿಗಿಲ್ಲ ಅಥವಾ ನಿಮ್ಗೆ ಇದ್ರ ಒಂದು ವಿಚಾರ ಬೇಕಾಗಿಲ್ಲ ಅಂತಂದ್ರೆ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಸರ್ಕಾರದವ್ರು ನೋಡಿ. ಅಧಿಕಾರಿಗಳು ಅಷ್ಟೇ ಕಂಡು ಕಾಣದಂತೆ ಸುಮ್ಮನಾಗಿದ್ದಾರೆ. ಸರ್ಕಾರದ ಮೇಲೆ ಅಧಿಕಾರಿಗಳೇ ಹೇಳ್ತಾರೆ, ಅಧಿಕಾರಿಗಳ ಮೇಲೆ ಸರ್ಕಾರ ಹೇಳುತ್ತೆ. ಇಷ್ಟೇ ಆಗ್ತಾ ಇದೆ.